ಹಾಗೆ ಮಾಡಿದ್ದ. ಹಂಪಿಯನ್ನ ನೋಡೋದಕ್ಕಾಗಿನೇ ನಾನಾ ದೇಶಗಳ ಪ್ರವಾಸಿಗಳು, ಇತಿಹಾಸಕಾರರು ಬರ್ತಾ ಇದ್ರು. ಅವತ್ತಿನ ಟರ್ಕ್ ಖಲೀಫಾ ಕೂಡ ಜೀವನದಲ್ಲಿ ಒಂದೇ ಒಂದು ಬಾರಿ ಬೀಜನಗರ ಅಂತ ಕರೆಸಿಕೊಳ್ಳಲ್ಪಡ್ತಾ ಇದ್ದ ವಿಜಯನಗರದ ವೈಭವವನ್ನು ನೋಡಬೇಕು ಅಂತ ಹಂಬಲಿಸಿದ್ದ ಅಂದ್ರೆ ಅದರ ಸೌಂದರ್ಯ ಮತ್ತು ಖ್ಯಾತಿ ಎಷ್ಟಿದ್ದಿರಬಹುದು ಊಹೆ ಮಾಡಿ ನೋಡಿ. ಅಂಥ ವಿಜಯನಗರ ಸಾಮ್ರಾಜ್ಯ ಹಾಗೂ ಅದರ ಸಮೃದ್ಧಿ ಸುಖ ಸುಮ್ಮನೆ ಏನಾಗಿ ಹೋಗಿರಲಿಲ್ಲ. ಅದರ ಹಿಂದೆ ಅಸಂಖ್ಯಾತ ಯುದ್ಧಗಳಿದ್ವು, ರಾಯನ ಶೌರ್ಯ ಪರಾಕ್ರಮಗಳಿದ್ವು, ಊಹೆ ಕೂಡ ಮಾಡಲಾಗದ ಮಿಂಚಿನ ವೇಗ, ಅಸಾಧಾರಣ ಯುದ್ಧ ನೀತಿಗಳು, ಮುಂದೆ ನಿಂತು ಕಾದಾಡುವ ಸೈನ್ಯವನ್ನ ತಾನೇ ನಡೆಸುವ ಛಾತಿ, ಸೈನಿಕರನ್ನ ಹುರಿದುಂಬಿಸುವ ರೀತಿ, ಇವೆಲ್ಲವನ್ನ ಕೃಷ್ಣದೇವರಾಯ ಕರಗತ ಮಾಡಿಕೊಂಡಿದ್ದ. ನಿಮಗೆ ಗೊತ್ತಿರಲಿ, ಹಕ್ಕಬುಕ್ಕರು ವೀರ ವಿಜಯನಗರ ಸಾಮ್ರಾಜ್ಯವನ್ನ ಕಟ್ಟೋ ಹೊತ್ತಿಗಾಗಲೇ ದಕ್ಷಿಣ ದೆಹಲಿ ಸುಲ್ತಾನರ ದಾಳಿಗಳನ್ನು ನೋಡಿ ಆಗಿತ್ತು. ಹಕ್ಕಬುಕ್ಕರ ಕಾಲಾವಧಿಯಲ್ಲಿ ಕೂಡ ಇಲ್ಲಿ ಬಲಿಷ್ಠವಾಗಿದ್ದ ಹೊಯ್ಸಳ ಸಾಮ್ರಾಜ್ಯ ನಿರಂತರ